ರುದ್ರ ಮಾಸ್ಟರ್, ಟಿಕೆಟ್ ಟು ಫಿನಾಲೆನ ತಗೊಂಡಿರೋದಕ್ಕೆ ನಿಮಗೆ ಶುಭ ಕೋರೋದಕ್ಕೆ ಮಾಸ್ಟರ್ ನಿಮ್ಮ ಅಭಿಮಾನಿ ಒಬ್ರು ಬಂದಿದ್ದಾರೆ. ದಯವಿಟ್ಟು ಅವ್ರು ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಂತ ಆಸೆ ಪಡ್ತಿದ್ದಾರೆ. ಎಷ್ಟೋ ಫ್ಯಾನ್ಸ್ ಇದ್ದಾರೆ ರುದ್ರ ಮಾಸ್ಟರ್ಗೆ. ಈ ಫ್ಯಾನಿಗೆ ಒಂದೇ ಆಸೆ, ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ. ಅದೊಂದು ಲವ್ಲಿ ಫ್ಯಾನು. ಐ ಮಾಸ್ಟರ್ ನಾಚ್ಕೋತಿದ್ದೀರಾ? ರುದ್ರ ಮಾಸ್ಟರ್ ಫ್ಯಾನ್ಸ್ ನ ನೀವೆಲ್ಲರೂ ನೋಡಿದಿರಾ, ಆದ್ರೆ ರುದ್ರ ಮಾಸ್ಟರ್ ಯಾರಿಗೋಸ್ಕರ ಫ್ಯಾನ್ ಆಗಿದ್ರು ಅನ್ನೋದನ್ನ ಇವತ್ತು ನೋಡ್ತಿದ್ದೀರಾ. ಮಾಸ್ಟರ್ ನೀವೇ ಹೇಳಿ ನಿಮ್ ಪಕ್ಕದಲ್ಲಿರೋರು ಯಾರು ಅಂತ. ಅಲ್ಲ, ಒಂದ್ ನಿಮಿಷ ಅಣ್ಣನ ಆಶೀರ್ವಾದ ತಗೊಂಡ್ಬಿಡ್ತೀವಿ. ಒಂದೇ ನಿಮಿಷ ಮಾಸ್ಟರ್ ಫಸ್ಟ್ ಇಂಟ್ರೊಡಕ್ಷನ್, ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳಕ್ ಅವ್ರ ಪರಿಚಯ ಮಾಡ್ಬೇಕು ನೀವು. ಆಕ್ಚುಲಿ ಬಾಸ್ಗೆ ಹೇಳಿದ್ದೆ, ಅಣ್ಣಗೂ ಹೇಳಿ ವರುಣ್ ಅಣ್ಣಗೆ, ಅಣ್ಣ ಮನೆಗೆ ಹೋಗಿ ಬ್ಲೆಸ್ ಮಾಡಿಸ್ಕೊಂಡ್ ಬರೋಣ ಅಂತ. ಇದಾಗಿಲ್ಲ, ಅದಕ್ಕೆ ಇದು ನಮ್ಮ ಮನೆನಮ್ಮ, ಇದು ನಮ್ಮ ಮನೆನೇ. ಇಡೀ ಕರ್ನಾಟಕ ಜನತೆ ನಿರೀಕ್ಷೆಯಿಂದ ಕಾಯ್ತಿದ್ರು. ಅದೇ ತರ ನಿರೀಕ್ಷಾ ಅಂತ ನನ್ನ ವೈಫು, ನನ್ನ ಹೆಂಡತಿ ನಿರೀಕ್ಷಾ. ಪ್ರೀತಿನ ಏನಂತ ಕರೀತೀರಾ ಮಾಸ್ಟರ್? ಪಾಪು ಅಂತ ಅಂತೀನಿ. ಅವ್ರು ನಿಮ್ಮನ್ನ ಏನಂತ ಕರೀತಾರೆ ಮಾಸ್ಟರ್? ತುಂಬ ಪ್ರೀತಿ ಬಂದಾಗ ಬಂಗಾರ ಅಂತಾನೆ, ಇಲ್ಲಾಂದ್ರೆ ರುದ್ರ ಅಂತೀರಿ. ಇದು ಕೋಪದಲ್ಲಿ ಹೇ ರುದ್ರ ಬಂಗಾರ ಆ ಥರ. ಅಣ್ಣನ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳಿ ಪ್ಲೀಸ್. ರುದ್ರ ತುಂಬಾ ಇಷ್ಟಪಡುವಂತಹ ವೇದಿಕೆ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆ. ಇಲ್ಲಿಗೆ ಬಂದಿರೋದು ನಿಮಗೆ ಎಷ್ಟು ಸಂತೋಷ ಆಯ್ತು? ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲದಕ್ಕಿಂತ ರುದ್ರ ಅವ್ರ ಹೆಂಡತಿಯಾಗಿ ಬಂದಿದ್ದೀನಲ್ಲ, ಅದು ಪ್ರೌಡು ಮತ್ತು ತುಂಬ ಖುಷಿ ಇದೆ ಅಕ್ಕ. ಟಿವಿಲಿ ನೋಡೋದಕ್ಕೂ ನಿಮ್ಮ ಬದುಕಲ್ಲಿ ನೋಡೋದಕ್ಕೂ ಎಂಥ ಬದಲಾವಣೆಗಳಿದೆ? ತುಂಬ ಡಿಫ್ರೆನ್ಸ್ ಇದೆ. ಅವ್ರು ಇಷ್ಟು ಸೈಲೆಂಟ್ ಅಲ್ವೇ ಅಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ಇದು ಕರೆಕ್ಟ್ ಆಗಿ ಹೇಳಿದ್ರಿ. ಸಖತ್ ತರಲೆ ಮಾಡ್ತಾರೆ ಅವರು. ಇಷ್ಟು ಸೈಲೆಂಟ್ ಅಲ್ಲ, ವೆರಿ ಕ್ಯೂಟ್ ಪರ್ಸ್ನಾಲಿಟಿ, ತುಂಬ ಒಂಥರ ಮುದ್ದ ಮನಸ್ಸು. ನನಗೆ ತುಂಬ ಒಳ್ಳೆಯವರು. ಸೋ ಕ್ಯೂಟ್. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅವರೇ. ಏನಂತ ಪ್ರಪೋಸ್ ಮಾಡಿದ್ರು? ಪ್ರಜ್ವಲ್ ಅವರ ಮದ್ವೆಗೆ ಹೋಗಿದ್ವಿ, ಅಲ್ಲಿ ಮೀಟ್ ಮಾಡಿದ್ವಿ. ಅಂದ್ರೆ ಮುಂಚೆ ಗೊತ್ತಿತ್ತು, 4 years ಮುಂಚೆ 2 months ಏನೋ ಡ್ಯಾನ್ಸ್ ಮಾಡಿದ್ರು ಅಷ್ಟೇ. ಸರಿ, ಹಂಗೆ ಗುಂಡನ್ಗೆ ಹೇಳಿದೆ, ಗುಂಡ ಒಂಚೂರು ಮಾತಾಡೋ ಅಂತ. ಗುಂಡ ನೀನೇನಾ? ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಗುಂಡ ಪ್ರಜ್ವಲ್ ಇಬ್ರು ಮಾತಾಡಿದಾಗ ಡೈರೆಕ್ಟ್ ನಾನು ಅವ್ರ ಮನೆಗೆ ಹೋದೆ. ಮನೆಗೆ ಕೂತ್ಕೊಂಡು ಮಾತಾಡಿ ಒಪ್ಸಾದ್ಮೇಲೆ ಪ್ರೀತಿ ಮದುವೆ ಓಡಾಟ ಎಲ್ಲ ಅವಾಗ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಡೈರೆಕ್ಟ್ ಆಗಿ ಹೋಗಿ ಮನೇಲಿ ಮಾತಾಡಾದ್ಮೇಲೆ ಒಪ್ಕೊಂಡಿದ್ದೆ. ನಾನು ಫಸ್ಟ್ ಬೇಡ ಅಂದೆ ಅಕ್ಕ. ಆಮೇಲೆ ಅವ್ನು ಕನ್ವಿನ್ಸ್ ಮಾಡ್ದ, ಇಲ್ಲ ಅಕ್ಕ ನಮ್ಮ ಅಣ್ಣ ತುಂಬ ಒಳ್ಳೆಯವರು, ಸುಮ್ಮನೆ ಎಲ್ಲ ಮಾತಾಡೋದಷ್ಟೇ, ಹಂಗೆ ಹಿಂಗೆ ಅಂತೆಲ್ಲ ಅಂದು. ಆಮೇಲೆ ಆಯಿತು ಕರ್ಸು ನೋಡೋಣ ಅಂತಂದೆ. ಆಮೇಲೆ ಫಸ್ಟ್ ಮೀಟ್ ಮಾಡಿದ್ದು ಸ್ಟಾರ್ಬಕ್ಸಲ್ಲಿ. ಅಲ್ಲಿ ಇಬ್ಬರೇ ಫಸ್ಟ್ ಮೀಟ್. ಇದಕ್ಕೆಲ್ಲ ನೀನೇ ಇದಕ್ಕೆಲ್ಲ ನೀನು ಅಲ್ಲಿ ಮೀಟ್ ಮಾಡಿ ಮಾತಾಡಿ ನನಗೆ ಓಕೆ ಅನಿಸ್ತು. ಆಮೇಲೆ ನನ್ನ ತಂದೆ ತಾಯಿಗೆ ಹೇಳಿದೆ, ಅವರು ಅವ್ರ ತಂದೆ ತಾಯಿಗೆ ಹೇಳಿದ್ರು. ಡೈರೆಕ್ಟ್ ಮನೆಗೆ ಬಂದು ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಅಪ್ಪಗೂ ಓಕೆ ಆಯಿತು. ಇಷ್ಟು ಒಳ್ಳೆಯವರು ಸಿಕ್ಕಿದ್ರೆ. ನಿಮ್ಮ ತಂದೆ ತಾಯಿಗೆ ಈ ಅಳಿಯ ಎಷ್ಟಿಷ್ಟ? ತುಂಬ ಇಷ್ಟ. ಡೈಲಿ ಮನೇಲಿ 1 ಟಿಫನ್ ಆಗ್ತಿತ್ತು. ಇವಾಗ ಹಬ್ಬಕ್ಕೆ ಮನೆಗೆ ಬಂದಿದ್ದಾರೆ ಅಂತ 4 ಟಿಫನ್ ಮಾಡ್ತಾ ಇದ್ದಾರೆ ರುದ್ರ. ನಿರೀಕ್ಷಾ ಆಮೇಲೆ ನಮ್ಮ ತಾಯಿ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಏನೇ ಆದ್ರೂ ನಾವಿಬ್ರು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಅದೇ ಮ್ಯಾಟ್ರ್ ಅಷ್ಟೇ. ಅದೇ ರೀತಿ ನಾನು ಇವ್ರ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೊಂದು ರೀತಿ ಅಷ್ಟೇ. ಆಮೇಲೆ ಬೆಳಗ್ಗೆ ಬರೀ ಎದೊಳ್ತಿದ್ವಿ, ಓಡೋಗ್ತಿದ್ವಿ, ಕೆಲ್ಸಕ್ಕೆ ಬರ್ತಿದ್ವಿ. ಇವಾಗ ನಾವು ಎದೊಳೋ ಅಷ್ಟೊತ್ತಿಗೆ ರೆಡಿಯಾಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಕಾಯ್ತಾ ಇರ್ತಾರೆ, ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅದೆಲ್ಲ ನೋಡಿದಾಗ ಒಂದು ಫ್ಯಾಮಿಲಿಗೆ ನನ್ಗೊಂದು ಸಿಕ್ಕಾಬಡೆ ಲಕ್ಕಿ ಮ್ಯಾಮ್, ಸಿಕ್ಕಾಬಡೆ ಲಕ್ಕಿ ಸಿಕ್ಕಿರೋದು, ತುಂಬ ಲಕ್ಕಿ ಅಷ್ಟೇ. ಕೊನೆಯವರೆಗೂ ಖುಷಿಯಾಗಿ ನೋಡ್ಕೊಬೇಕು, ಚೆನ್ನಾಗಿ ಬಾಳ್ಬೇಕು ಅಷ್ಟೇ. ಅಣ್ಣ, ಈ ಹೊಸ ಜೋಡಿಗೆ ನಿಮ್ಮ ಶುಭ ಹಾರೈಕೆ ಅಣ್ಣ. ಒಳ್ಳೆ ಹೆಸರು ನಿರೀಕ್ಷಾ ಅಂತ. ಇನ್ನೇನು ನಿರೀಕ್ಷೆ ಮಾಡೋಣ ನಿಮ್ಮ ಹತ್ರ. ನೀವಿಬ್ರು ಹಿಂಗೆ ಸಂತೋಷವಾಗಿದೆ ಅಷ್ಟೇ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನಾವೆಲ್ಲ ನಿಮ್ಗಿದ್ದೀವಿ. ನಾವು ವಿ ಆಲ್ ದೇರ್ ಟು ಬ್ಲೆಸ್ ಯು ಆ್ಯಂಡ್ ಆಲ್ವೇಸ್ ವಿಲ್ ಬಿ ಬಿಹೈಂಡ್ ಯು. ಆಲ್ ದಿ ಬೆಸ್ಟ್. ಒಳ್ಳೆ ಹ್ಯಾಪಿ ಮ್ಯಾರಿಡ್ ಲೈಫ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರಾಘು, ರುದ್ರ ಮಾಸ್ಟರ್, ನಿರೀಕ್ಷಾ, ನಿಮ್ಮಿಬ್ಬರಿಗೂ ಎಲ್ಲರ ಆಶೀರ್ವಾದದ ಜೊತೆಗೆ ಭಗವಂತನ ಆಶೀರ್ವಾದ ಹಾಗೆ ಇರಲಿ ಅಂತ ನಾನು ಹಾರೈಸ್ತೀನಿ. ಇನ್ನೇನು ಹೆಚ್ಚು ಹೇಳೋದಿಲ್ಲ. ಬದುಕನ್ನ ನೀವೇ ನೋಡ್ತಾ ಹೋಗ್ತೀರಾ. ಒಳ್ಳೆ ಬದುಕು ನಿಮ್ಮದಾಗಿ. ಈ ಪ್ರೀತಿ ನಿಮ್ಮಿಬ್ಬರ ಲೈಫಲ್ಲಿ ಸದಾ ಇರಲಿ. ಆ್ಯಂಡ್ ಭಗವಂತನ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಯಾವಾಗಲೂ ಇರಲಿ. ಗಾಡ್ ಬ್ಲೆಸ್ ಯು ಬೋತ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾಸ್ಟರ್.
ಇಷ್ಟು ದಿನ ಎಲ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರಿ ಮಾಸ್ಟರ್. ಈಗ ಡ್ಯಾನ್ಸ್ ವೇದಿಕೆಯಲ್ಲಿ ನಿರೀಕ್ಷಾ ಜೊತೆ ಡ್ಯಾನ್ಸ್ ಮಾಡಿಲ್ಲ ಆದ್ರೆ ಅದೊಂದು ಡ್ಯಾನ್ಸಾ ಮಾಸ್ಟರ್? ಹೇಳಿ, ಮಾಡಿ ಮಾಸ್ಟರ್. ನಾಚಿಕೆ ಆಗೋಯ್ತು ಹುಡುಗನ್ಗೆ. ಯಾಕೋ ನಾಚ್ಕೊಂಡ್ ಬೇಬಿ ಇಲ್ಬಾ ನೀನು. ಅಯ್ಯೋ ಕಳೆದೇ ಹೋಗ್ಬಿಡ್ತೀಯ ಮಧ್ಯದಲ್ಲಿ, ನಮ್ಮಿಬ್ರು ಮಧ್ಯದಲ್ಲಿ. ಎಸ್ ರಚ್ಚು, ಈ ಜೂನಿಯರ್ ಡಿ ಬಾಸ್ ಹೆಂಗ್ ಅನ್ಸಿದ್ರು ನಿಮ್ಗೆ? ಏನ್ ಸ್ಟೈಲು, ಸೇಮ್ ದರ್ಶನ್ ಸರ್ ಆಟಿಟ್ಯೂಡು. ಇದು ರಕ್ಷಿತಾ ಮ್ಯಾಮ್. ಓಹೋ ಹೌದು, ಕ್ಯೂಟ್. ಈ ಹಾಡನ್ನ ನೋಡದೇ ಇರೋರಿಲ್ಲ, ಈ ಹಾಡಿಗೆ ಡ್ಯಾನ್ಸ್ ಮಾಡದೇ ಇರೋರಿಲ್ಲ ಯಾರೂ. ಬಟ್ ಇವರಿಬ್ರು ಮಾಡಿದ್ದು ಎಷ್ಟು ಅದ್ಭುತವಾಗಿತ್ತು ಅಂದರೆ ತುಂಬ ಸ್ಟೆಪ್ನ ರೀಕ್ರಿಯೇಟ್ ಮಾಡಿದ್ದಾರೆ ಅವರು. ಎಸ್ಪೆಷಲಿ ಹಿಂಗೆ ಮಾಡೋದು, ಇವಂದೇನು ಸ್ಟೈಲ್ ಆ್ಯಂಡ್ ಸ್ವ್ಯಾಗು. ಇವಳು ಮುದ್ದಾಗಿ ಅವನಿಗೆ ಕಾಂಪ್ಲಿಮೆಂಟ್ ಮಾಡಿದ್ದಿ ಹಾಡಲ್ಲಿ. ನಿನ್ನ ನನ್ನ ಮಗ ಅಂದರೂ ಪರವಾಗಿಲ್ಲ ಕಣು, ಅದೇ ಚಂದ ಅಷ್ಟೆ ಅಲ್ವಾ? ನಿಜವಾ ಕೆಂಚನೇ ಇವನು. ಹೌದು, ಪ್ರೀತಮ್ ಅಲ್ಲ, ಕೆಂಚ. ಅಷ್ಟೇ. ಓವರ್ ಟು ಶಿವಣ್ಣ ಇಲ್ಲ ರಾಘು. ಶಿವನ್ ಸರ್ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಾ ಹೇಳಿಲ್ವಾ, ಯಾರ ನಿನ್ನ ಪರ್ಫಾರ್ಮ್ ಬಗ್ಗೆ ಮಾತಾಡೋಷ್ಟು ಬಿಡೋದಿಲ್ಲ ಅವ್ರನ್ನ. ಸೂಪರ್. ಇವತ್ತಂತೂ ಸೇಮ್ ದರ್ಶನ್ ಥರನೇ ಮಾಡಿದೆ. ನಾನು ಈ ಸಾಂಗ್ ಒಂದ್ಸತಿ ನೋಡಿದೆ, ದರ್ಶನ್ಗೆ ಹೇಳಿದೆ ಥರ, ಏನು ಡ್ಯಾನ್ಸ್ ಮಾಡಿದ್ದೆ ದರ್ಶನ್ ಅಂದರೆ, ಇಲ್ಲ ಅಪ್ಪಾಜಿ ಬಿಡೋಣ ಅಪ್ಪಾಜಿ ಹಂಗೆ ಮಾತಾಡೋದು. ನಾನು ಯಾರು ಅಪ್ಪಾಜಿ ಅಂತ ಕರೆಯೋದು. ನಮ್ಮ ಫ್ರೆಂಡ್ಸ್ ಬಿಟ್ಟರೆ ನಾನು ಜಾಸ್ತಿ ಅಪ್ಪಾಜಿ ಅಂತ ಕರಿತಿದ್ದೆ ದರ್ಶನ್ ಯಾವ ಹೇಳ್ತೆ. ಬಟ್ ನಾನು ಹೇಳಿದೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್. ಆ್ಯಕ್ಚುಲಿ ಈ ಡ್ಯಾನ್ಸ್ ವೆರಿ ವೆಲ್. ಸಮ್ ಸಾಂಗ್ಸ್ ಯು ಸಿ ದರ್ಶನ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ. ಯಾಕಂದ್ರೆ ಅವ್ರ ಹೈಟ್ಗೆ ಅದು ಸೂಟ್ ಆಗುತ್ತೆ ಅಂತ ಕೇಳಿದೆ. ಇಲ್ಲ, ಈ ಡಸ್ ಇಟ್ ವೆಲ್. ಬಟ್ ತುಂಬ ಚೆನ್ನಾಗಿ ಇವತ್ತು ನೋಡಿದಾಗ ಸೇಮ್ ಆಟಿಟ್ಯೂಡ್ ನೋಡಿ. ಅವ್ನು ಯಾವ್ಯಾವ ವೇಷ, ಎಲ್ಲ ವೇಷದಲ್ಲಿ ಗೆದ್ಬಿಟ್ಟ ನೋಡಿ. ಉರ್ವಿ ಸೂಪರ್, ಫ್ಯಾಂಟಾಸ್ಟಿಕ್. ಆ ಸ್ಟಾರ್ಟಿಂಗ್ ಏನು ಮುದ್ದಾಗಿ ಸ್ಟಾರ್ಟ್ ಮಾಡ್ತು ಅಂದರೆ ಆ ಮುದ್ದು ಇಲ್ಲಿವರೆಗೂ ತಂತು. ಆಮೇಲೆ ನಿಮ್ಮ ಮಕ್ಕಳು ಎಲ್ಲರೂ ಸೋ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಇಟ್ ವಾಸ್ ರಿಯಲಿ. ಏನು ಹೇಳ್ಬೇಕು ನಾನು? ಚಿಟ್ಟಿ ಚಿಟ್ಟಿ ಬ್ಯಾಕ್ ಬ್ಯಾಕ್, ಚಿಟ್ಟಿ ಚಿಟ್ಟಿ ಚಿಡಿ ಚಿಡಿ ಬ್ಯಾಂಗ್ 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 ವಾಕಾವ್. ಈಗ ರಾಘು ಟೀಚರ್ ಹತ್ರ ಕೇಳೋಣ, ಅವ್ನಿಗೆ ತುಂಬಾ ಇಷ್ಟ ಈ ಹಾಡು. ಪ್ರೀತಮ್ ಆ್ಯಂಡ್ ಊರ್ವಿ ಎಷ್ಟು ಮುದ್ದಾಗಿ ಮಾಡ್ತದು. ಅಯ್ಯೋ, ಆಮೇಲೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಮೈ ಡಾರ್ಲಿಂಗ್ಸ್. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅವರು. ಫಸ್ಟ್ ಆಫ್ ಆಲ್ ಸಾಂಗ್ ಎಕ್ಸ್ಟ್ರಾರ್ಡಿನರಿ ಸಾಂಗು. ಆಮೇಲೆ ಈ ಸಾಂಗ್ ವಿಜುವಲಿ ನಮ್ಗೆ ಎಲ್ರಿಗೂ ಅಷ್ಟು ಇಷ್ಟಪಟ್ಟಿದ್ದೀವಿ. ಶಿವಣ್ಣಮ್ಮ ಹೇಳ್ದಂಗೆ ದರ್ಶನ್ ಅವ್ರು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವ್ರ ಪ್ರೆಸೆನ್ಸೇ ಇಲ್ಲೊಂದು ಎನರ್ಜಿ ಕೊಡ್ತಾ ಇದೆ ನಮಗೆ. ಅದೊಂದು ನಗು ತುಂಬುತ್ತೆ, ಅದೊಂದು ಖುಷಿ ತುಂಬುತ್ತೆ. ವಿ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ವೀಕ್. ನೀವು ಹೇಳ್ದಂಗೆ ಎಲ್ಲರೂ ಬಂದು ನಿಂತ್ಕೊಂಡು ನೋಡೋದೇ ಆ ಒಂದು ಎನರ್ಜಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘು ಮಾಮ. ಥ್ಯಾಂಕ್ ಯು ರಘು ಮಾಮ.